ಸಚಿವ ಸಂಪುಟ ವಿಸ್ತರಣೆ ವಿಚಾರವಾಗಿ ಕೇಳಿದ ಪ್ರಶ್ನೆಗೆ ಸಂತೋಷ್ ಲಾಡ್ ಅವರು ಗರಂ ಆಗಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ವಿಚಾರವನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಅದಕ್ಕಿಂತ ಮುಖ್ಯ ವಿಚಾರ ಚರ್ಚೆ ಆಗಬೇಕು. ರೈಲು ದುರಂತದಲ್ಲಿ 18 ಜನ ಅಸುನೀಗಿದ್ದಾರೆ. ಕುಂಭಮೇಳದಲ್ಲಿ ಎಷ್ಟು ಜನ ತೀರಿಕೊಂಡ್ರು? ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಏನಾಯಿತು? ಈ ಬಗ್ಗೆ ಚರ್ಚೆಗಳು ಆಗಬೇಕು ಅಂತ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವ ರಾಜಣ್ಣ ಮಧ್ಯೆ ಭುಗಿಲೆದ್ದಿರುವಂತಹ ಟಾಕ್ ವಾರ್ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು ಅದನ್ನ ಅವ್ರನ್ನೇ ಕೇಳ್ಕೊಳ್ಳಿ ಅಂತ ಹೇಳಿದ್ದಾರೆ. ಅಲ್ಲ, ಅದು ಸರಿ ಅನ್ನೋದೇ ತಪ್ಪುನಿದೆ. ಯಾಕಂತಂದ್ರೆ ಇಫ್ ಅಟ್ ಆಲ್ ಯು ವಾಂಟ್ ಟು ಡು ಒನ್ ಯೂನಿವರ್ಸಿಟಿ ಅಕಾರ್ಡಿಂಗ್ ಟು ಮೀ, ನಾನು ಆ ಇಲಾಖೆ ಸಚಿವನಲ್ಲ, ಸಾಕಷ್ಟು ದುಡ್ಡು ಬೇಕು. ಕೇವಲ ನನಗಿರ್ತಕ್ಕಂಥ ಮಾಹಿತಿ ಹಾಗೆ ಬರೀ 2 ಕೋಟಿ ಇಟ್ಟು ಯೂನಿವರ್ಸಿಟಿಗಳನ್ನ ಪ್ರಾರಂಭ ಆಯಿತು. ಬೈ ಪ್ಲೇಸಿಂಗ್ 2 crores ಕ್ಯಾನ್ ಯು ಮೇಕ್ ಅನ್ ಯೂನಿವರ್ಸಿಟಿ? ಇರ್ತಕ್ಕಂಥ ಯೂನಿವರ್ಸಿಟಿ ಸ್ಟ್ರೆಂಥನ್ ಮಾಡಿ, ಇಫ್ ಇಟ್ ವಾಸ್ ಓವರ್ ಬರ್ಡನ್ಡ್, ಅಲ್ಲಿ ಜಾಸ್ತಿ ಜನ ಆಗಿದ್ದರೆ ದೆನ್ ಐ ಥಿಂಕ್ ವಿ ಶುಡ್ ಹ್ಯಾವ್ ಟೇಕನ್ ಅ ಕಾಲ್ ಅಕಾರ್ಡಿಂಗ್ ಟು ಮೀ. ನಾನು ಐ ಕುಡ್ ಬಿ ರಾಂಗ್. ಸೊ ದಿಸ್ ಇಸ್ ಓನ್ಲಿ ಥಿಂಗ್ ಐ ಕ್ಯಾನ್ ಶೇರ್ ಸಚ್ ಇನ್ಫಾರ್ಮೇಷನ್ಸ್. ಅದಕ್ಕಿಂತ ಜಾಸ್ತಿ ಬಿಯಾಂಡ್ ಐ ಡೋಂಟ್ ಹ್ಯಾವ್ ಮಚ್. ನನಗೆ ಅದ್ರ ಬಗ್ಗೆ ಇನ್ಸೈಟ್ ಜಾಸ್ತಿ ಇಲ್ಲ. 2 ಕೋಟಿನಲ್ಲಿ ಹೆಂಗ್ರಿ ಯೂನಿವರ್ಸಿಟಿ ಪ್ರಾರಂಭ ಮಾಡೋಕ್ಕಾಗುತ್ತೆ? ಯಾಕಂದರೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಬೇಕು ಅಂತಂದಮೇಲೆ ಸ್ವಲ್ಪ ಜಾಸ್ತಿ ದುಡ್ಡೇ ಬೇಕಲ್ಲ. ಆಮೇಲೆ ಇರ್ತಕ್ಕಂಥ ಯೂನಿವರ್ಸಿಟಿ ಪರಿಸ್ಥಿತಿನೂ ನೋಡ್ಕೋಬೇಕಲ್ವಾ? ಅದೇ ಹೇಳ್ತಿರೋದ್ರಿ. ಈಗ ಅವ್ರು ಹೇಳ್ತಿದಾರಲ್ಲ, ಈಗ ಸರ್ಕಾರ ಬಳಿ ದುಡ್ಡಿಲ್ಲ ಅಂತ ಹೇಳ್ತಾರೆ. ಹೌದಾ? ನಮ್ಮ ಸ್ಕೀಮ್ಗಳು ಅವರೇ ಕೊಡ್ತಾರೆ ಎಲ್ಲ ಕಡೆ. ಪ್ಯಾರಿ ಬೈನಾ ಶುರು ಮಾಡ್ಯಾರ. ಏನು ಯಾವುದು? ಲಾಡ್ಲಿ ಬೈನಾ, ಪ್ಯಾರಿ ಬೈನಾ ಶುರು ಮಾಡ್ಯಾರ. ಏನು ಅರ್ಥ ಇದು? ಮತ್ತು ಇವ್ರು ಯಾಕೆ ಮಾಡಕತ್ತಾರಂತ ಎಲ್ಲ ಕಡೆ? ಈಗ ಮೊನ್ನೆ 3 ಕೋಟಿ ಜನರಿಗೆ ಇನ್ಕಮ್ ಟ್ಯಾಕ್ಸ್ ಫ್ರೀ ಮಾಡಿದ್ರಲ್ಲ, ಇದು ಯಾವ ದುಡ್ಡಿದು? ಇದು ಫ್ರೀ ಬೀಸ್ ಅಲ್ಲ ಇದು. 12 ಲಕ್ಷವರೆಗೆ ಯಾರ್ಯಾರು ದುಡಿತಾರೆ ಅವ್ರು ಹೇಳಿರೋದ್ರ ಪ್ರಕಾರ 12 ಲಕ್ಷವರೆಗೆ ನಿಮಗೆ ಟ್ಯಾಕ್ಸ್ ಫ್ರೀ ಅಂತ ಹೇಳಿದ್ದಾರೆ. ಅದು ಎಷ್ಟು ಸಾವಿರ ಕೋಟಿ ಆಗುತ್ತೆ, ಎಷ್ಟು ಲಕ್ಷ ಕೋಟಿ ಆಗುತ್ತೆ, ನೀವು ಯಾರು ಲೆಕ್ಕ ಹಾಕಿರ? ಮತ್ತು ಇದು ಫ್ರೀ ಬೀಸ್ ಅಲ್ಲ ಇದು ಫ್ರೀ ಬೀಸ್ ಅಲ್ಲ. ಕೇಂದ್ರ ಸರ್ಕಾರದ ಮೇಲೆ ಎಷ್ಟು ಸಾಲ ಇದೆ ಗೊತ್ತಾ? ಕಾರ್ಪೊರೇಟ್ ಟ್ಯಾಕ್ಸು ಬೆನಿಫಿಟ್ ಕೊಟ್ಟರು. ಕಾರ್ಪೊರೇಟ್ ಟ್ಯಾಕ್ಸ್ ಬೆನಿಫಿಟ್ನಲ್ಲಿ ಇವತ್ತು ಸುಮಾರು 1.5 ಲಕ್ಷ ಕೋಟಿ ಲಾಸ್ ಇದೆ ಕೇಂದ್ರ ಸರ್ಕಾರಕ್ಕೆ. ನಮ್ಮದು ಸುಮಾರು 30% ಇರುತ್ತೆ ಕಾರ್ಪೊರೇಟ್ ಟ್ಯಾಕ್ಸ್, ಇವರು 25% ಮಾಡಿದ್ದಾರೆ. ಆ 25% ಇರ್ತಕ್ಕಂಥ 5% ವೇರಿಯೇಷನ್ ಕಳೆದ 7 ವರ್ಷದಿಂದ ವರ್ಷಕ್ಕೆ 1.5 ಲಕ್ಷ ಕೋಟಿ ಲಾಸ್ ಇದೆ. ನೀವು ಇದನ್ನ ಪ್ರಶ್ನೆ ಕೇಳ್ಬೇಕ್ರಿ. ಯಾಕೆ ಕಾರ್ಪೊರೇಟ್ ಟ್ಯಾಕ್ಸ್ ಕಮ್ಮಿ ಮಾಡಿದ್ರಿ? ಏನು ರೀಸನ್? ಏನು ಕಾರ್ಪೊರೇಟ್ ಟ್ಯಾಕ್ಸ್ ಕಮ್ಮಿ ಮಾಡಲಿಕ್ಕೆ ಏನು ರೀಸನ್? ಏನು ರೀಸನ್ ಕೊಟ್ಟಿರ್ತಕ್ಕಂಥದ್ದು? ಇಲ್ಲ, ಭಾಳ ಇನ್ವೆಸ್ಟ್ಮೆಂಟ್ಗಳು ಆಗಬೇಕನ್ನೋ ಒಂದು ರೀಸನ್ ಇದೆ ಇಟ್ಕೊಳ್ರಿ. ಇನ್ವೆಸ್ಟ್ಮೆಂಟ್ ಆಗಿದೆಯಾ? ಇನ್ವೆಸ್ಟ್ಮೆಂಟ್ ಆಗಲಿದ್ರೆ ಅವರಿಗೆ ಪಾಪ ಕೆಲಸ ಮಾಡೋರಿಗೆ ಅವ್ರ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಟ್ ಏನಾರು ಕೊಟ್ಟಿದ್ದಾರಾ? ಎಲ್ಲೋಯ್ತು ಆ ದುಡ್ಡು? 1.5 ಲಕ್ಷ ಕೋಟಿ ವರ್ಷಕ್ಕಂದ್ರೆ ಕಳೆದ 7 ವರ್ಷದಿಂದ ಎಷ್ಟು ದುಡ್ಡು ಆಯ್ತು ಸ್ವಾಮ್ಯಾರೆ? ವೇರ್ ದಿಸ್ ಮನಿ ಹ್ಯಾಸ್ ಗಾನ್? ಇದಕ್ಕೆ ಯಾರು ಉತ್ತರ ಕೊಡಂಗಿಲ್ಲ. ಈಗ ಮತ್ತೆ ಇವ್ರು ಮಾಡೋ ಸ್ಕೀಮ್ ಏನಿದೆ ಇವ್ರದ್ದು? ಇವ್ರು ಬರೀ ಸಾಹುಕಾರರಿಗೆ, ಯಾರು ದುಡಿಮೆ ಮಾಡಿದ ಅವ್ರಿಗೆ ಮಾತ್ರ ಅನುಕೂಲ ಮಾಡ್ದಂಗೆ GST ಯಾಕೆ ಕಮ್ಮಿ ಮಾಡಬಾರ್ದು? GST ನೀವು ಕಟ್ತೀರಿ, ನಾವು ಕಟ್ತೀವಿ. GST ಕಮ್ಮಿ ಮಾಡ್ಬೋದಾಗಿತ್ತಲ್ವಾ? 60% ಜನ ಈ ದೇಶದಲ್ಲಿ GST ಕಟ್ತಾರೆ. ಯಾರು ಡೈರೆಕ್ಟ್ಲಿ ನೋಡೋದು 70% ಆಫ್ ಇಂಡಿಯನ್ ಪಾಪ್ಯುಲೇಷನ್ ಈಸ್ ಟುಡೇ ಎಫೆಕ್ಟೆಡ್ ಬೈ GST. ಇನ್ಕಮ್ ಟ್ಯಾಕ್ಸ್ ಎಷ್ಟು ಜನಕ್ಕೆ ಎಫೆಕ್ಟ್ ಆಗ್ತದೆ? ಇನ್ಕಮ್ ಟ್ಯಾಕ್ಸ್ ಎಷ್ಟು ಜನಕ್ಕೆ ಎಫೆಕ್ಟ್ ಆಗುತ್ತೆ ರೀ? ಯಾವ್ದು ಲಾರ್ಜರ್ ಇಂಟ್ರೆಸ್ಟು? 50% ಈ ದೇಶದ ವೆಲ್ತು ಕೇವಲ 1% ಜನರ ಕೈಗಿದೆ. ಇಂಡಿಯಾ ಎಂಪ್ಲಾಯ್ಮೆಂಟ್ ಲೆವೆಲ್ ಲೋಯೆಸ್ಟ್ ಇನ್ ದ ಹಿಸ್ಟ್ರಿ ಆಫ್ ಆಫ್ಟರ್ ಇಂಡಿಪೆಂಡೆನ್ಸ್. ನಂಬರ್ 1 ಡಿಸ್ಪ್ರಪೋರ್ಷನೇಟ್ ಅಸೆಟ್ ಭಾರತ ದೇಶದ ಇತಿಹಾಸದಲ್ಲಿ ನೀವು ತೆಗೆದು ನೋಡಿದ್ರೆ ಈ ಇರ್ತಕ್ಕಂಥ ಡಿಸ್ಪ್ರಪೋರ್ಷನೇಟ್ ಅಸೆಟ್ ಯಾವತ್ತೂ ಇಲ್ಲ. ನಾವು ಹೇಳ್ತಕ್ಕಂಥ ಪ್ರಶ್ನೆ ದೇಶದ ಹಿತದೃಷ್ಟಿಯಿಂದ ಇದೆ. ಇದು ಯಾವ್ದು ರಾಜಕೀಯವಾಗಿ ಅವ್ರ ವಿರುದ್ಧ ಮಾತನಾಡ್ತಕ್ಕಂಥದ್ದಲ್ಲ. ಇದು ವಾಸ್ತವಾಂಶ ಇದೆ, ಚೆಕ್ ಮಾಡಿ ನೋಡ್ರಿ ಬೇಕಿದ್ರೆ. ಅದೇನಾದರೂ ಕೂಡ ಅಲ್ಲಿ ಹೈಕಮಾಂಡೇ ತೀರ್ಮಾನ ಮಾಡುತ್ತೆ. ಅದಕ್ಕಿಂತ ಭಾಳ ಇಂಪಾರ್ಟೆಂಟ್ ಸಮಸ್ಯೆಗಳ ಬಗ್ಗೆ ಕೂಡ ತಾವು ಕೇಳ್ಬೋದು. ಟ್ರೈನ್ ಹಾಕ್ಸಿದಾಗ ಮೊನ್ನೆ 18 ಜನ ತೀರೋಗಿದ್ದಾರೆ ಅಲ್ವಾ? ಇಲ್ಲಿವರೆಗೆ ಈ ಕುಂಭಮೇಳದಲ್ಲಿ ಎಷ್ಟು ಜನ ತೀರೋಗಿದ್ದಾರೆ? ಎಷ್ಟು ಜನಕ್ಕೆ ಸಾವಿರಾರು ಕೋಟ್ಯಾಂತರ ಜನಕ್ಕೆ ಅನಾನುಕೂಲ ಆಗಿದೆ. ಇವು ಕೂಡ ಚರ್ಚೆ ಆಗ್ಬೋದು. ಕೇಂದ್ರ ಸರ್ಕಾರದ ಬಡ್ಜೆಟ್ ಬಗ್ಗೆ ಮಾತನಾಡ್ಬೋದು. ಅಲ್ಲ, ನೀವು ಕೇಳಿ. ಬಟ್ ಇಶ್ಯೂಸ್ನ ಫ್ರೇಮ್ ಮಾಡೋದು ಕೂಡ ಒಂದೇ ಥರದ್ದು. ಎಷ್ಟು ಸರಿ ನಮಗಂತೂ ಎಲ್ಲ ಕಡೆ ಹೋದ್ರೆ ಇದನ್ನೇ ಬಿಟ್ಟರೆ ಬೇರೆ ಪ್ರಶ್ನೆ ಇರೋದು. ಮೊದಲನೇ ಪ್ರಶ್ನೆ ಇದೇ ಇರ್ತದೆ. 18 ಜನ ತೀರೋಗಿದ್ದಾರೆ, ಆ ಪ್ರಶ್ನೆ ಯಾರು ಕೇಳೋದೇ ಇಲ್ಲ ಈ ದೇಶದಲ್ಲಿ. which questions you are asking also matters a lot, no? Which is more important today? Which question is more important also you should analyze. Sorry, please don't mistake me otherwise. But ಏನು ನಮಗೆ ಕೇಳಿದ್ರೆ ನನಗೆ ಕೇಳಿದ್ದು ನಾನು ಹೇಳಿದ್ದು
ನಾನು ಏನೆಲ್ಲ ಹೋದ್ರು ಕೂಡ ನಮ್ಮ ಫ್ರೆಂಡ್ಸು, ಇದು ನಮ್ಮ ಮೊದಲನೇ ಪ್ರಶ್ನೆ. ಇದು 1 ವರ್ಷವರೆಗೆ ಕೇಳ್ಬೋದು, ಯಾಕೆ ಕೇಳಬಾರ್ದು? 1 ವರ್ಷವರೆಗೆ ಕೇಳ್ಬೋದು ಈ ಪ್ರಶ್ನೆ, ಯಾಕೆ ಕೇಳಬಾರ್ದು? ಇದು ಸಚಿವ ಸಂಪುಟದ ಇಂಪಾರ್ಟೆಂಟ್ ಪ್ರಶ್ನೆನ, ಅದನ್ನು ಇಂಪಾರ್ಟೆಂಟ್ ಪ್ರಶ್ನೆ ಹೇಳ್ರಿ. ಮತ್ತು ಎರಡು ಇಂಪಾರ್ಟೆಂಟ್ ಹೆಂಗೆ ಆಗ್ತವೆ ಅಂದರೆ ಸಂಬಡೀಸ್ ಲೈಫ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ದಿ ಸರ್ಜರಿ ಆಫ್ ಅ ಕ್ಯಾಬಿನೆಟ್? ಅಲ್ಲ, ಅಕಾರ್ಡಿಂಗ್ ಟು ಮೀಟ್ಸ್ ಅಲ್ರಿ, ಇದು ದೇಶದ ವಿಷಯ ರೀ. ಅಲ್ರಿ, ಯಾರೇ ತೀರೋದ್ರೆ ನಮ್ಮ ಕರ್ನಾಟಕದ ತೀರೋಗಿಲ್ವಾ? ಮತ್ತು ರಾಜ್ಯದ ವಿಷಯ ಅಲ್ಲ ಅದು. ಅಲ್ಲ, ಅದನ್ನು ಮೊದಲು ಕೇಳಿ ಅಂತ ಹೇಳ್ತಿರೋದು. ಅದನ್ನು ಮೊದಲು ಅದು 10 ಸಲ ಕೇಳಿದ್ಮೇಲೆ ಇದನ್ನ ಕೇಳ್ಬೇಕಂತ. ಈಗ